ಬಸವ ಐಟೆ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೆಮಿಕಂಡಕ್ಟರ್ಸ್ ಬಗ್ಗೆ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಸೆಮಿಕಂಡಕ್ಟರ್ ಇಂಟ್ರೊಡಕ್ಷನ್ ನೋಡೋಣ. ಆ್ಯಂಡ್ ಮುಂದಿನ ವಿಡಿಯೋಗಳಲ್ಲಿ ಸೆಮಿಕಂಡಕ್ಟರ್ನ ಯಾವ ರೀತಿ ಯೂಸ್ ಮಾಡ್ತಾರಂತ ನೋಡ್ಕೊಂಡು ಹೋಗೋಣ. ಇನ್ನು ಈ ಟಾಪಿಕ್ ಬಂದು ಎಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ರಿಲೇಟೆಡ್ ಟ್ರೇಡ್ಸ್ಗೆ ಫಸ್ಟ್ ಇಯರಲ್ಲಿ ಬರುತ್ತೆ. ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡ್ಗೆ ಸೆಕೆಂಡ್ ಇಯರಲ್ಲಿ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟಲ್ಲಿ ಕೂಡ ಬರುತ್ತೆ. ಸೊ ಮೊದಲಿಗೆ ಸೆಮಿಕಂಡಕ್ಟರ್ ಏನು ಅಂತ ನೋಡೋದಾದರೆ, ವಾಟ್ ಈಸ್ ಸೆಮಿಕಂಡಕ್ಟರ್ ಅಂತ ನೋಡೋದಾದರೆ, ಎ ಸೆಮಿಕಂಡಕ್ಟರ್ ಈಸ್ ಎ ಮಟೀರಿಯಲ್ ದಟ್ ಈಸ್ ಬಿಟ್ವೀನ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಇನ್ ಇಟ್ಸ್ ಎಬಿಲಿಟಿ ಟು ಕಂಡಕ್ಟ್ ಎಲೆಕ್ಟ್ರಿಕಲ್ ಕರೆಂಟ್. ಸೊ ಸೆಮಿಕಂಡಕ್ಟರ್ ಅನ್ನೋದು ಒಂದು ಸಬ್ಸ್ಟೆನ್ಸ್. ಇದ್ರದ್ದು ಎಬಿಲಿಟಿ ಆಫ್ ಕಂಡಕ್ಟ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಎಷ್ಟಿರುತ್ತೆ ಅಂದರೆ ಬಿಟ್ವೀನ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಇರುತ್ತೆ. ಅಂದರೆ ಇದು ಒಳ್ಳೆ ಗುಡ್ ಕಂಡಕ್ಟರ್ ಕೂಡ ಅಲ್ಲ, ಒಳ್ಳೆ ಇನ್ಸುಲೇಟರ್ ಕೂಡ ಅಲ್ಲ. ಸೊ ಕಂಡಕ್ಟಿವಿಟಿ ಎಷ್ಟಿರುತ್ತೆ ಅಂತ ನೋಡೋದಾದರೆ ಕಂಡಕ್ಟರ್ ಮತ್ತು ಇನ್ಸುಲೇಟರ್ ಮಧ್ಯದಲ್ಲಿ ಇರುತ್ತಾ. ಆ್ಯಂಡ್ ಎ ಸೆಮಿಕಂಡಕ್ಟರ್ ಇನ್ ಇಟ್ಸ್ ಪ್ಯೂರ್ ಸ್ಟೇಟ್ ಈಸ್ ನೈದರ್ ಎ ಗುಡ್ ಕಂಡಕ್ಟರ್ ನಾರ್ ಎ ಗುಡ್ ಇನ್ಸುಲೇಟರ್. ಸೊ ಪ್ಯೂರ್ ಸ್ಟೇಟಲ್ಲಿ ಇದ್ದಾಗ ಸೆಮಿಕಂಡಕ್ಟರ್ ಅದು ಗುಡ್ ಕಂಡಕ್ಟರ್ ಕೂಡ ಅಲ್ಲ, ಗುಡ್ ಇನ್ಸುಲೇಟರ್ ಕೂಡ ಅಲ್ಲ. ಕೆಲವು ಕಂಡೀಷನಲ್ಲಿ ಅದು ಕಂಡಕ್ಟರ್ ಆಗಿ ವರ್ಕ್ ಆಗುತ್ತೆ, ಕೆಲವು ಕಂಡೀಷನಲ್ಲಿ ಅದು ಇನ್ಸುಲೇಟರ್ ಆಗಿ ವರ್ಕ್ ಆಗುತ್ತೆ. ಸೊ ಇನ್ನು ಪ್ಯೂರ್ ಸ್ಟೇಟಲ್ಲಿ ಇದ್ದಾಗ ಸೆಮಿಕಂಡಕ್ಟರ್ಸ್ನ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ ಒಟ್ಟನ್ನು. And next, semiconductors are used to make diodes, transistors, ICs, microprocessor and other electronic components. So semiconductorsನ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಗೆ ಹಲವಾರು ಕಾಂಪೊನೆಂಟ್ಸ್ಗಳನ್ನ ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಡಯೋಡ್ಸ್, ಸಿಲಿಕಾನ್, ಐಸಿ, ಮೈಕ್ರೋಪ್ರೊಸೆಸರ್ ಆ್ಯಂಡ್ ಮಾಸ್ಫೆಟ್, FET, SCR ಈ ಥರ ಏನು ಬರ್ತಾವೋ, ಸೊ ಅವೆಲ್ಲ ಕೂಡ ಈ ಸೆಮಿಕಂಡಕ್ಟರ್ ಮೆಟೀರಿಯಲ್ಸಿಂದನೇ ಮಾಡಿರ್ತಾರೆ. ಆ್ಯಂಡ್ ಸಿಂಗಲ್ ಎಲಿಮೆಂಟ್ ಸೆಮಿಕಂಡಕ್ಟರ್ಸ್ ಆರ್ ಆ್ಯಂಟಿಮನಿ, ಆರ್ಸೆನಿಕ್, ಅಸ್ಟಟೈನ್, ಬೋರಾನ್, ಪೊಲೋನಿಯಂ, ಟೆಲೂರಿಯಂ, ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಂ. ಸೊ ಇವಿಷ್ಟು ಎಲಿಮೆಂಟ್ಸ್ ಏನಿದಾವಲ್ಲ ಸಿಂಗಲ್ ಎಲಿಮೆಂಟ್ ಸೆಮಿಕಂಡಕ್ಟರ್ಸ್. ಅಂದರೆ ಇವೆಲ್ಲ ಮೆಟೀರಿಯಲ್ಸಲ್ಲಿ ಆಟಮ್ ಒಂದೇ ರೀತಿ ಇರುತ್ತೆ. ಆ್ಯಂಡ್ ಕಂಪೌಂಡ್ ಸೆಮಿಕಂಡಕ್ಟರ್ಸ್ ಸಚ್ ಆಸ್ ಗ್ಯಾಲಿಯಂ ಆರ್ಸನೈಡ್, ಇಂಡಿಯಂ ಫಾಸ್ಫೈಡ್, ಗ್ಯಾಲಿಯಂ ನೈಟ್ರೈಡ್, ಸಿಲಿಕಾನ್ ಕಾರ್ಬೈಡ್ ಆ್ಯಂಡ್ ಸಿಲಿಕಾನ್ ಜರ್ಮೇನಿಯಂ ಆರ್ ಆಲ್ಸೋ ಕಾಮನ್ಲಿ ಯೂಸ್ಡ್. ಸೊ ಸಿಂಗಲ್ ಎಲಿಮೆಂಟ್ ಬಿಟ್ಟು ನೆಕ್ಸ್ಟ್ ಕಂಪೌಂಡ್ಸ್ನ ನೋಡಿದ್ರೆ, ಕಂಪೌಂಡ್ಸ್ ಅಂದರೆ ಬೇರೆ ಬೇರೆ ರೀತಿಯ ಆಟಮ್ಸ್ಗಳು, ಅಂದರೆ ಬೇರೆ ಬೇರೆ ಎಲಿಮೆಂಟ್ಸನ್ನು ಆಟಮ್ಗಳು ಸೇರಿ ಕಂಪೌಂಡ್ ಆಗಿರುತ್ತೆ. ಅಂದರೆ ಬೇರೆ ಬೇರೆ ಎಲಿಮೆಂಟ್ಸ್ನ ಮಿಕ್ಸ್ಚರ್ ಮಾಡಿದರೆ ಅದಕ್ಕೆ ಕಂಪೌಂಡ್ ಅಂತ ಕರಿತೀವಿ. ಸೊ ಆ ಥರದ್ದು ಇವಿಷ್ಟು ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಇದಾವೆ. ಯಾವಂದರೆ ಗ್ಯಾಲಿಯಂ ಆರ್ಸನೈಡ್, ಇಂಡಿಯಂ ಫಾಸ್ಫೈಡ್, ಗ್ಯಾಲಿಯಂ ನೈಟ್ರೈಡ್, ಸಿಲಿಕಾನ್ ಕಾರ್ಬೈಡ್ ಆ್ಯಂಡ್ ಸಿಲಿಕಾನ್ ಜರ್ಮೇನಿಯಂ. ಸೊ ಓನ್ಲಿ ಪ್ಯೂರ್ ಸಿಂಗಲ್ ಎಲಿಮೆಂಟ್ ಸೆಮಿಕಂಡಕ್ಟರ್ಸ್ನ ಅಷ್ಟೇ ಅಲ್ಲ, ಕೆಲವೊಂದು ಕಾಂಪೊನೆಂಟ್ಗಳಲ್ಲಿ ಈ ಕಂಪೌಂಡ್ ಸೆಮಿಕಂಡಕ್ಟರ್ಸ್ನ ಕೂಡ ಯೂಸ್ ಮಾಡ್ತಾರೆ. And the single element semiconductors are characterized by atoms with 4 valence electrons. ಸೊ ಇನ್ನು ಈ ಸಿಂಗಲ್ ಎಲಿಮೆಂಟ್ ಸೆಮಿಕಂಡಕ್ಟರ್ಸ್ ಏನಿದಾವೆ ಇವಿಷ್ಟು ಮೇಲೆ ತೋರಿಸಿವಲ್ಲ ಅದಿಷ್ಟು. ಸೊ ಅವಟ್ರಲ್ಲಿ ಎಲ್ಲಾನು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 4 ಎಲೆಕ್ಟ್ರಾನ್ಸ್ ಇರ್ತಾವೆ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಲಾಸ್ಟ್ ಆರ್ಬಿಟಲ್ಲಿ, ಔಟ್ರ ಆಟಮಲ್ಲಿ ಇರೋಂಥ ಲಾಸ್ಟ್ ಶೆಲ್ ಅಥವಾ ಲಾಸ್ಟ್ ಆರ್ಬಿಟಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅವಕ್ಕೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇನ್ನು ಮೇಲೆ ಹೇಳಿದಂಥ ಎಲ್ಲ ಸಿಂಗಲ್ ಎಲಿಮೆಂಟ್ ಸೆಮಿಕಂಡಕ್ಟರ್ಸಲ್ಲೂ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ 4 ಇರ್ತವೆ ಈಚ್ ಎಲಿಮೆಂಟಲ್ಲಿ. ಆ್ಯಂಡ್ ಸಿಲಿಕಾನ್ ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸೆಮಿಕಂಡಕ್ಟರ್. ಸೊ ಇವಿಷ್ಟರಲ್ಲಿ ಸಿಲಿಕಾನ್ ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸೆಮಿಕಂಡಕ್ಟರ್. ಸಿಲಿಕಾನ್ನ ಭಾಳಷ್ಟು ಕಾಮನ್ ಆಗಿ ಎಲ್ಲ ಕಡೆ ಯಾವುದೇ ಮೆಟೀರಿಯಲ್ ಮಾಡೋಕ್ಕಾಗಲಿ ಸಿಲಿಕಾನ್ ಸೆಮಿಕಂಡಕ್ಟರ್ ಅಂತ ಬಂದಾಗ ಸಿಲಿಕಾನ್ನೇ ಭಾಳ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಂಡ್ ಗ್ಯಾಪ್. ಸೊ ಈ ಕಂಡಕ್ಟರ್ ಮತ್ತು ಇನ್ಸುಲೇಟರ್ ಮಧ್ಯದಲ್ಲಿ ಯಾಕೆ ಇರುತ್ತೆ ಕಂಡಕ್ಟಿವಿಟಿಯಲ್ಲಿ ಅಂತ ಯಾವ ಥರ ಅರ್ಥ ಮಾಡ್ಕೋಬೇಕಾದ್ರೆ, ಸೊ ಇವ್ರದ್ದು ಮಟೀರಿಯಲ್ಸ್ದು ಬ್ಯಾಂಡ್ ಗ್ಯಾಪ್ ನೋಡಿ ನಾವು ತಿಳ್ಕೊಬೋದು. ಸೊ ಬ್ಯಾಂಡ್ ಗ್ಯಾಪ್ ಅಂದರೆ ದ ಡಿಫ್ರೆನ್ಸ್ ಇನ್ ಎನರ್ಜಿ ಬಿಟ್ವೀನ್ ದ ವ್ಯಾಲೆನ್ಸ್ ಬ್ಯಾಂಡ್ ಆ್ಯಂಡ್ ದ ಕಂಡಕ್ಷನ್ ಬ್ಯಾಂಡ್ ಈಸ್ ಕಾಲ್ಡ್ ಆನ್ ಎನರ್ಜಿ ಗ್ಯಾಪ್ ಆರ್ ಬ್ಯಾಂಡ್ ಗ್ಯಾಪ್. ಸೊ ಏನಿದೆ ಬ್ಯಾಂಡ್ ಗ್ಯಾಪ್ ಅಂತ ನೋಡೋದಾದರೆ, ಸೊ ಇವು ಬೇರೆ ಬೇರೆ ಮಟೀರಿಯಲ್ಸ್ ಇಲ್ಲಿ ನೋಡ್ಬೋದು. 3 ಮಟೀರಿಯಲ್ಸ್ದು ಬ್ಯಾಂಡ್ ಗ್ಯಾಪ್ ತೋರಿಸಿದ್ವಿ. ಮೊದಲು ಇಲ್ಲೇನದಲ್ಲ ಇದು ಇನ್ಸುಲೇಟರ್, ಇದು ಎನರ್ಜಿ ಬ್ಯಾಂಡ್ ಇದು. ಆ್ಯಂಡ್ ನೆಕ್ಸ್ಟ್ ಇದು 2ನೇದು ಸೆಮಿಕಂಡಕ್ಟರ್ದು, 3ನೇದು ಕಂಡಕ್ಟರ್ದು. ಸೊ ಇಲ್ಲಿ ಎಲ್ಲ ಎನರ್ಜಿ ಬ್ಯಾಂಡಲ್ಲೂ 2 ಬ್ಯಾಂಡ್ಸ್ ತೋರಿಸಲಾಗಿದೆ. ಒಂದು ಕೆಳಗಡೆ ಇರೋದು ವ್ಯಾಲೆನ್ಸ್ ಬ್ಯಾಂಡ್, ಮೇಲೆ ಇರೋದು ಕಂಡಕ್ಷನ್ ಬ್ಯಾಂಡ್. ಆ್ಯಂಡ್ ವ್ಯಾಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ಗೆ ಏನು ಡಿಫ್ರೆನ್ಸ್ ಇರುತ್ತಲ್ಲ ಎನರ್ಜಿ ಡಿಫ್ರೆನ್ಸ್ಗೆ ನಾವು ಬ್ಯಾಂಡ್ ಗ್ಯಾಪ್ ಅಂತ ಕರಿತೀವಿ ಅಥವಾ ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಸೊ ಇನ್ಸುಲೇಟರ್ ನೋಡೋದಾದ್ರೆ ಮೊದಲಿಗೆ ಈ ಗ್ಯಾಪು ಭಾಳ ಜಾಸ್ತಿ ಇರುತ್ತಾ. ಸೊ ಅದರಿಂದಾಗಿ ಇದರಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅಂದರೆ ಬ್ರೇಕ್ ಡೌನ್ ವೋಲ್ಟೇಜ್ ದಾಟಿ ನಾವು ಇದಕ್ಕೆ ವೋಲ್ಟೇಜ್ನ ಅಪ್ಲೈ ಮಾಡಿದಾಗ ಈ ಒಂದು
ಇನ್ಸುಲೇಟ್ರಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಇಲ್ಲಿ ಬ್ಯಾಂಡ್ ಗ್ಯಾಪ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಾವು ಎಲೆಕ್ಟ್ರಿಸಿಟಿ ಅದಕ್ಕೆ ಅಪ್ಲೈ ಮಾಡೋಕ್ಕಾಗುತ್ತೆ, ಎಲೆಕ್ಟ್ರಿಕ್ ಪವರ್. ಸೊ ಅದನ್ನು ಕಂಡಕ್ಷನ್ ಸ್ಟೇಜ್ಗೆ ತರಬೇಕಾದ್ರೆ. ಇನ್ನು ಸೆಮಿ ಕಂಡಕ್ಟರ್ ನೋಡಿದರೆ ಇನ್ಸುಲೇಟರ್ಗಿಂತ ಬ್ಯಾಂಡ್ ಗ್ಯಾಪ್ ಕಡಿಮೆ ಇದೆ. ಅಂದರೆ ವ್ಯಾಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಸ್ವಲ್ಪ ಹತ್ರ ಇರ್ತವೆ. ಸೊ ಈ ವ್ಯಾಲೆನ್ಸ್ ಬ್ಯಾಂಡಿಂದ ನಾವು ಎಲೆಕ್ಟ್ರಾನ್ಸ್ನ ಕಂಡಕ್ಷನ್ ಬ್ಯಾಂಡ್ಗೆ ಈಸಿಯಾಗಿ ಸ್ವಲ್ಪ ಎನರ್ಜಿ ಅಪ್ಲೈ ಮಾಡೋದ್ರ ಮುಖಾಂತರ ಎಲೆಕ್ಟ್ರಾನ್ಸ್ನ ವ್ಯಾಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ಗೆ ಮೂವ್ ಮಾಡ್ಬೋದು. ಸೊ ಯಾವಾಗ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡಿಗೆ ಬರ್ತಾವೋ ಅವಾಗ ಆ ಎಲೆಕ್ಟ್ರಾನ್ಸ್ನ ನಾವು ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಈ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದ್ರಿಂದನೇ ನಮಗೆ ಯಾವುದೇ ಒಂದು ಮಟೀರಿಯಲ್ ಅಲ್ಲೇ ಕಂಡಕ್ಟರ್ಗಳಲ್ಲಾಗಲಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗುತ್ತಾ. ಸೊ ಇದು ಸೆಮಿ ಕಂಡಕ್ಟರ್. ಇನ್ನು ಕಂಡಕ್ಟರ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು, ಕಂಡಕ್ಷನ್ ಬ್ಯಾಂಡ್ ಮತ್ತು ವ್ಯಾಲೆನ್ಸ್ ಬ್ಯಾಂಡ್ ಎರಡು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿಬಿಟ್ಟಿದ್ದಾವೆ. ಅಂದರೆ ವ್ಯಾಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ಗೆ ಈಸಿಯಾಗಿ ಎಲೆಕ್ಟ್ರಾನ್ಸು ಫ್ಲೋ ಆಗುತ್ತೆ. ಸೊ ಹಂಗಾದಲ್ಲಿ ಕಂಡಕ್ಟರ್ಗೆ ಯಾವುದೇ ನಾವು ಎಕ್ಸ್ಟರ್ನಲ್ ಅದನ್ನು ಕಂಡಕ್ಟರಾಗಿ ಮಾಡ್ಬೇಕಂದ್ರೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಅಥವಾ ಎನರ್ಜಿ ಕೊಡೋದು ಬೇಕಾಗಿಲ್ಲ. ಅದು ಇರೋದೇ ಕಂಡಕ್ಟರ್ ಪ್ರಾಪರ್ಟಿಯಲ್ಲಿ ಇರುತ್ತಾ. ಇನ್ನು ಅದಕ್ಕೆ ನಾವೇನು ಎನರ್ಜಿ ಕೊಡ್ತೀವಿ ಅದನ್ನು ಈಸಿಯಾಗಿ ಕಂಡಕ್ಟರ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದಕ್ಕೆ ನಾವು ಎನರ್ಜಿ ಬ್ಯಾಂಡ್ ಅಥವಾ ಬ್ಯಾಂಡ್ ಗ್ಯಾಪ್ ಅಂತ ಕರಿತೀವಿ. This is the amount of energy that a valence electron must have in order to jump from the valence band to the conduction band. ಸೊ ಎಷ್ಟು ಇಲ್ಲಿ ಬ್ಯಾಂಡ್ ಗ್ಯಾಪ್ ತೋರಿಸಿದೀವೋ, ಕಂಡಕ್ಟರ್ಲ್ ಅಂತ ಬ್ಯಾಂಡ್ ಗ್ಯಾಪ್ ಇಲ್ಲ, ಎರಡು ಬ್ಯಾಂಡ್ಸ್ ಕಂಡಕ್ಷನ್ ಬ್ಯಾಂಡ್ ವ್ಯಾಲೆನ್ಸ್ ಬ್ಯಾಂಡ್ ಎರಡು ಓವರ್ಲ್ಯಾಪ್ ಆಗಿಬಿಟ್ಟಿದ್ದಾವೆ. ಆ್ಯಂಡ್ ಇನ್ಸುಲೇಟರ್ ಸೆಮಿ ಕಂಡಕ್ಟರ್ಗಳಲ್ಲಿ ಬಂದಾಗ ಏನಾಗುತ್ತಾ, ಎಷ್ಟು ಬ್ಯಾಂಡ್ ಗ್ಯಾಪ್ ಇರುತ್ತೋ ಅಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ ನಮಗೆ ವ್ಯಾಲೆನ್ಸ್ ಬ್ಯಾಂಡಿಂದ ಎಲೆಕ್ಟ್ರಾನ್ನ ಕಂಡಕ್ಷನ್ ಬ್ಯಾಂಡ್ಗೆ ತರೋದಕ್ಕೆ. ಸೊ ಇನ್ಸುಲೇಟರಲ್ಲಿ ಜಾಸ್ತಿ ಗ್ಯಾಪ್ ಇರುತ್ತಾ, ಸೊ ಅಲ್ಲಿ ಹೆವಿ ವೋಲ್ಟೇಜ್ ಅಥವಾ ಹೆವಿ ಪವರ್ ಬೇಕಾಗುತ್ತಾ. ಸೆಮಿ ಕಂಡಕ್ಟರ್ಲಿ ಭಾಳ ಕಮ್ಮಿ ಇರುತ್ತೆ ಬ್ಯಾಂಡ್ ಗ್ಯಾಪ್. ಸೊ ಇನ್ಸುಲೇಟರ್ ಕಂಪೇರ್ ಮಾಡಿದ್ರೆ ಇದಿಷ್ಟು ಇನ್ಸುಲೇಟರ್ ಅಂತ ತೊಗೊಂಡ್ರೆ ಸೆಮಿ ಕಂಡಕ್ಟರ್ಲಿ ಇಷ್ಟು ಕೂಡ ಇರಲ್ಲ, ಭಾಳ ಕಮ್ಮಿ ಇರುತ್ತೆ. ಸೊ ಹಂಗಾದಾಗ ಏನು ಮಾಡ್ಬೋದು ನಾವು ವ್ಯಾಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ಗೆ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿಯಿಂದನೇ ಎಲೆಕ್ಟ್ರಾನ್ಸ್ನ ಮೂವ್ ಮಾಡ್ಬೋದು. ಒನ್ಸ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ದ ಎಲೆಕ್ಟ್ರಾನ್ ಇಸ್ ಫ್ರೀ ಟು ಮೂವ್ ಥ್ರೂ ಔಟ್ ದ ಮಟೀರಿಯಲ್ ಆ್ಯಂಡ್ ಈಸ್ ನಾಟ್ ಟೈಡ್ ಟು ಎನಿ ಗಿವನ್ ಆಟಮ್. ಸೊ ಒಂದ್ಸಲ ಕಂಡಕ್ಷನ್ ಬ್ಯಾಂಡ್ಗೆ ಬಂದ ಮೇಲೆ ಎಲೆಕ್ಟ್ರಾನ್ ವ್ಯಾಲೆನ್ಸ್ ಬ್ಯಾಂಡಿಂದ, ಸೊ ಆ ಆಟಮ್ನ ನಾವು ಈಸಿಯಾಗಿ ಮಟೀರಿಯಲ್ ಥ್ರೂ ಔಟ್ ಮಟೀರಿಯಲ್ನ ಮೂವ್ ಮಾಡ್ಬೋದು. ಯಾವುದೇ ಆಟಮ್ಗೂ ಕೂಡ ಅದು ಹೋಗಿ ಜಾಯಿನ್ ಆಗಲ್ಲ ಮತ್ತೆ. ಆ್ಯಂಡ್ ಇದು ನೆಕ್ಸ್ಟ್ ಅದಿಷ್ಟು ಆದಮೇಲೆ ಬ್ಯಾಂಡ್ ಗ್ಯಾಪ್ ಆದಮೇಲೆ ಸೊ ನೋಡೋಣ ಒಂದು ಆಟಮ್ ಯಾವ ಥರ ಇರ್ತದೆ. ಒಂದು ಸೆಮಿ ಕಂಡಕ್ಟರ್ ಆಟಮ್, ಇನ್ನೊಂದು ಕಾಪರ್ ಆಟಮ್ನ. ಸೊ ಸೆಮಿ ಕಂಡಕ್ಟರ್ ಕಾಮನ್ ಆಗಿ ಯೂಸ್ ಮಾಡೋದು ಸಿಲಿಕಾನ್. ಸೊ ಅದರಿಂದ ಇಲ್ಲಿ ಸಿಲಿಕಾನ್ ಆಟಮ್ನ ತಗೊಳ್ಳೋಣ. ಆ್ಯಂಡ್ ಕಂಡಕ್ಟರ್ಲಿ ಕಾಮನ್ ಆಗಿ ಯೂಸ್ ಮಾಡೋದು ಕಾಪರ್. ಸೊ ಕಂಡಕ್ಟರ್ಲಿ ಕಾಪರ್ ಆಟಮ್ನ ತಗೋಣ. ಸೊ ಎರಡು ಕಂಪೇರ್ ಮಾಡಿದಾಗ ಈ ಥರ ಇರ್ತದೆ ಅಟಾಮಿಕ್ ಸ್ಟ್ರಕ್ಚರ್. ಸೊ ಇದು ಮೊದಲು ಕಾಣುತ್ತಿದೆ ಲೆಫ್ಟ್ ಸೈಡ್ ಇದು ಸಿಲಿಕಾನ್ ಆಟಮ್ ಸ್ಟ್ರಕ್ಚರ್, ರೈಟ್ ಸೈಡ್ ಕಾಣೋದು ಕಾಪರ್ ಆಟಮ್ ಸ್ಟ್ರಕ್ಚರ್ ಅಥವಾ ಅಟಾಮಿಕ್ ಸ್ಟ್ರಕ್ಚರ್. ಇನ್ನು ಸಿಲಿಕಾನ್ ನಂಬರ್ ಬಂದು 14. ಸಿಲಿಕಾನ್ ಏನಿರುತ್ತೆ ಇದ್ರದ್ದು ಅಟಾಮಿಕ್ ನಂಬರ್ 14 ಆ್ಯಂಡ್ ಕಾಪರ್ದು 29. ಸೊ ಹಂಗಾದಾಗ ಏನಾಗುತ್ತೆ, ಸಿಲಿಕಾನಲ್ಲಿ ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ 14 ಪ್ರೋಟಾನ್ಸ್ ಇರ್ತವೆ, ಅದ್ರ ಸುತ್ತಗಡೆ 14 ಎಲೆಕ್ಟ್ರಾನ್ಸ್ ಬೇರೆ ಬೇರೆ ಆರ್ಬಿಟ್ಗಳಲ್ಲಿ ರಿವಾಲ್ವ್ ಆಗ್ತಿರ್ತವೆ. ಆ್ಯಂಡ್ ಕಾಪರಲ್ಲಿ ನ್ಯೂಕ್ಲಿಯಸ್ಸಲ್ಲಿ 29 ಪ್ರೋಟಾನ್ಸ್ ಇರ್ತವೆ, ಅದ್ರ ಸುತ್ತಗಡೆ ಬೇರೆ ಬೇರೆ ಆರ್ಬಿಟ್ಸಲ್ಲಿ 29 ಎಲೆಕ್ಟ್ರಾನ್ಸು ಸುತ್ತ ತಿರುಗ್ತಾ ಇರ್ತವೆ, ರಿವಾಲ್ವ್ ಆಗ್ತಾ ಇರ್ತವೆ. ಸೊ ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ ಆರ್ಬಿಟಲ್ಲಿ ಸಿಲಿಕಾನ್ದು ಲಾಸ್ಟ್ ಆರ್ಬಿಟಲ್ಲಿ ನೋಡಿದರೆ 4 ಎಲೆಕ್ಟ್ರಾನ್ಸ್ ಇದ್ದಾವೆ ಸುತ್ತ ಲಾಸ್ಟ್ ಆರ್ಬಿಟಲ್ಲಿ. ಸೊ 1, 2, 3, 4. ಸೊ ಈ 4 ಎಲೆಕ್ಟ್ರಾನ್ಸ್ಗೆ ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಸಿಲಿಕಾನ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ ಅಂದರೆ 4 ಇರ್ತವೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಾಪರ್ ಆಟಮ್ ಇದು. ಸೊ ಕಾಪರ್ ಲಾಸ್ಟ್ ಆರ್ಬಿಟ್ ನೋಡಿದರೆ ಒಂದೇ ಒಂದು ಎಲೆಕ್ಟ್ರಾನ್ ಅದ. ಸೊ ಒಂದು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ ಕಾಪರಲ್ಲಿ. ಸೊ ದ ಕೋರ್ ಆಫ್ ದ ಸಿಲಿಕಾನ್ ಆಟಮ್ ಹ್ಯಾಸ್ ಎ ನೆಟ್ ಚಾರ್ಜ್ ಆಫ್ +4, 14 protons minus 10 electrons. And the core of the copper atom has a net charge of +1, 29 protons minus 29 electrons. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡೋಕ್ಕೆ ಏನಂದರೆ, ಸೊ ಇಲ್ಲೇನು ಗ್ರೇ ಕಲರ್ ಏರಿಯಾ ಕಾಣುತ್ತಲ್ಲ, ಒಳಗಡೆ ನ್ಯೂಕ್ಲಿಯಸ್ ಮತ್ತು 2 ಆರ್ಬಿಟ್ಸ್ ಅದರ ಸುತ್ತ ಇರೋದು ಯಾವುದು ಸಿಲಿಕಾನ್ದು, ಅದಿಷ್ಟನ್ನು ನಾವು ಸ್ಟ್ರಾಂಗ್ ಬಾಂಡ್ ಏರಿಯಾ ಅಂತ ಕರಿತೀವಿ. ಸೊ ಅದಿಷ್ಟು ಒಂದಕ್ಕೊಂದು ಸ್ಟ್ರಾಂಗ್ ಆಗಿ ಬಾಂಡ್ ಆಗಿರುತ್ತಾ. ಆ್ಯಂಡ್ ಲಾಸ್ಟ್ ಆರ್ಬಿಟ್ ನ್ಯೂಕ್ಲಿಯಸ್ಸಿಂದ ದೂರ ಇರೋದ್ರಿಂದ ಸ್ವಲ್ಪ ಲೈಟ್ಲಿ ಬಾಂಡ್ ಆಗಿರುತ್ತಾ. ಸೊ ಆ ಎನರ್ಜಿ ನ್ಯೂಕ್ಲಿಯಸ್ ಹತ್ರ ನ್ಯೂಕ್ಲಿಯಸ್ಗೆ ಇನ್ಫ್ಲುಯೆನ್ಸ್ ಮಾಡೋದು ಸ್ವಲ್ಪ ಕಮ್ಮಿ ಇರುತ್ತೆ ಈ ಲಾಸ್ಟ್ ಆರ್ಬಿಟ್ದು ಎನರ್ಜಿ. ಸೊ ಅದನ್ನು ನಾವು ಕಂಪೇರ್ ಮಾಡಿದಾಗ ಏನಾಗುತ್ತಾ, ಇಲ್ಲಿ ಎಷ್ಟಾಗ್ತವೆ ಅಂದರೆ ಈ ಏರಿಯಾದಲ್ಲಿ 14 ಪ್ರೋಟಾನ್ಸ್ ಇರ್ತವೆ, 10 ನ್ಯೂಟ್ರಾನ್ಸ್ ಇರ್ತವೆ. ಸೊ 14 ಪ್ರೋಟಾನ್ಸ್ ಇದ್ದಾಗ ಅಲ್ಲಿ ಏನಾಯಿತು, 10 ನ್ಯೂಟ್ರಾನ್ಸ್ ಇದ್ದಾಗ 10 ಪ್ರೋಟಾನ್ 10 ನ್ಯೂಟ್ರಾನ್ ಕ್ಯಾನ್ಸಲ್ ಮಾಡಿಬಿಟ್ರೆ 4 ಪ್ರೋಟಾನ್ಸು ಎಕ್ಸ್ಟ್ರಾ ಆಗ್ತವೆ ಇಲ್ಲಿ. ಸೊ ಆ 4 ಪ್ರೋಟಾನ್ಸ್ ಅಷ್ಟು ಎಕ್ಸ್ಟ್ರಾ ಎನರ್ಜಿ, ಪಾಸಿಟಿವ್ ಎನರ್ಜಿ
ಈ ಸಿಲಿಕಾನ್ ಆಟಮಲ್ಲಿ ಇರುತ್ತಾ. ಅದೇ ಕಾಪರ್ ತಗೊಂಡಾಗ ಏನಾಗುತ್ತಾ, ಇಲ್ಲಿ ನೋಡ್ಬೋದು ಲಾಸ್ಟ್ ಆರ್ಬಿಟಲ್ಲಿ ಒಂದೇ ಎಲೆಕ್ಟ್ರಾನ್ ಇದೆ. ಸೊ ಲಾಸ್ಟ್ ಆರ್ಬಿಟ್ ಬಿಟ್ಟು ಉಳಿದಿದೆ ಎಲ್ಲ ಆರ್ಬಿಟ್ಸ್ ಕೂಡಿದ್ರೆ 28 ಎಲೆಕ್ಟ್ರಾನ್ಸ್ ಆಯಿತು. ಇನ್ನು ನ್ಯೂಕ್ಲಿಯಸಲ್ಲಿ 29 ಪ್ರೋಟಾನ್ಸ್ ಇರ್ತವೆ. ಸೊ 29 ಪ್ರೋಟಾನ್ಸ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ಸುತ್ತಗಡೆ ಇರೋ 28 ಎಲೆಕ್ಟ್ರಾನ್ಸ್ ನೆಗೆಟಿವ್ ಎನರ್ಜಿ. ಸೊ ಹಂಗಾದಾಗ ಏನಾಗುತ್ತಾ, 29 ಪ್ರೋಟಾನ್ಸ್ 29 ಎಲೆಕ್ಟ್ರಾನ್ಸ್ ನಾವು ಎನರ್ಜಿನ ಕ್ಯಾನ್ಸಲ್ ಮಾಡಿದರೆ +1 ಪ್ರೋಟಾನ್ ಮಾತ್ರ ಉಳಿತದೆ. ಅಂದರೆ 1 ಪ್ರೋಟಾನ್ ಎನರ್ಜಿ ಮಾತ್ರ ಇದಿಷ್ಟು ಭಾಗದಲ್ಲಿ ಇರುತ್ತಾ. ಆ್ಯಂಡ್ ಇನ್ನೂ ಒಂದು ಉಳಿದಿದ್ದು ಎಲೆಕ್ಟ್ರಾನ್ ಏನಿರುತ್ತೆ 29th ಎಲೆಕ್ಟ್ರಾನ್, ಅದು ಲಾಸ್ಟ್ ವ್ಯಾಲೆನ್ಸ್ ಶೆಲ್ಲಲ್ಲಿ ಇರುತ್ತೆ ಅಥವಾ ವ್ಯಾಲೆನ್ಸ್ ಆರ್ಬಿಟಲ್ಲಿ ಇರುತ್ತಾ. ಸೊ ಹಿಂಗಾದಾಗ ಏನಾಗುತ್ತೆ, ನೆಕ್ಸ್ಟ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇನ್ ದ ಕಾಪರ್ ಆಟಮ್ ಫೀಲ್ಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್ ಆಫ್ +1 ಕಂಪೇರ್ಡ್ ಟು ಎ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇನ್ ದ ಸಿಲಿಕಾನ್ ಆಟಮ್ ವಿಚ್ ಫೀಲ್ಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್ ಆಫ್ +4. ಸೊ ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದಾವೋ ಸಿಲಿಕಾನ್ ಮತ್ತು ಕಾಪರ್ ಲಾಸ್ಟ್ ಆರ್ಬಿಟಲ್ಲಿ, ಸೊ ಮೊದಲಿಗೆ ಸಿಲಿಕಾನ್ದು ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ನೋಡಿದ್ರೆ ಆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಏನಾಗ್ತಾವ ಒಳಗಡೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಭಾಗಲಿದ್ದ 4ರಷ್ಟು ಫೋರ್ಸ್ ಬಂದು ಅದನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತವೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ನ, ಸುತ್ತಗಡೆ ಇರೋ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ನ. ಆ್ಯಂಡ್ ಕಾಪರ್ ನೋಡಿದಾಗ ಓನ್ಲಿ 1 ಎಲೆಕ್ಟ್ರಾನ್ ಅಥವಾ 1 ಪ್ರೋಟಾನ್ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಸೊ ಹಂಗಾದಾಗ ಸುತ್ತಗಡೆ ಇರೋಂಥ ಆರ್ಬಿಟಲ್ಲಿ ಇರೋದು 1 ಎಲೆಕ್ಟ್ರಾನ್. ಸೊ ಆ 1 ಎಲೆಕ್ಟ್ರಾನ್ ಮೇಲೆ 1 ಪ್ರಮಾಣದಷ್ಟು ಅಟ್ರಾಕ್ಟಿವ್ ಫೋರ್ಸ್ ಅಪ್ಲೈ ಆಗ್ತಿರುತ್ತೆ, ಯಾಕಂದ್ರೆ ಒಂದೇ ಪ್ರೋಟಾನ್ ಎನರ್ಜಿ ಉಳಿದಿರುತ್ತೆ. ಸೊ 1 ಪ್ರೋಟಾನ್ದು ಅಟ್ರಾಕ್ಟಿವ್ ಎನರ್ಜಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗೆ ಅಪ್ಲೈ ಆಗ್ತಿರುತ್ತೆ ಯಾವಾಗಲೂ. ಸೊ ಹಂಗಾದಾಗ ಏನಾಗುತ್ತಾ, ದೇರ್ ಈಸ್ ಮೋರ್ ಫೋರ್ಸ್ ಟ್ರೈಂಗ್ ಟು ಹೋಲ್ಡ್ ಎ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಟು ದ ಆಟಮ್ ಇನ್ ಸಿಲಿಕಾನ್ ದೆನ್ ದ ಕಾಪರ್. ಸೊ ಇಲ್ಲೇನಾಗುತ್ತಾ, ವ್ಯಾಲೆನ್ಸ್ ಆರ್ಬಿಟ್ ಏನದಲ್ಲ ಅದನ್ನು ಸಿಲಿಕಾನ್ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ, ಯಾಕಂದ್ರೆ ಅಲ್ಲಿ 4 ಪಟ್ಟು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತಾ. ಅದೇ ಕಾಪರಲ್ಲಿ ಬಂದರೆ ಓನ್ಲಿ 1ರಷ್ಟು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಸೊ ಲಾಸ್ಟ್ ಆರ್ಬಿಟಲ್ಲಿರೋ ಎಲೆಕ್ಟ್ರಾನ್ಸು ಲೂಸ್ ಆಗಿ ತಿರುಗಾಡೋಕ್ಕೆ ಅವಕಾಶ ಇರುತ್ತೆ. ಅಂದರೆ ಸ್ಮಾಲ್ ಎನರ್ಜಿಯಿಂದ ನಾವು ಈ ಎಲೆಕ್ಟ್ರಾನ್ಸ್ನ ಮೂವ್ ಮಾಡ್ಬೋದು ಕಾಪರಿಂದ. ಸೊ ಸ್ಮಾಲ್ ಎನರ್ಜಿ ಅಂದ್ರೇನು, ಯಾವುದೇ ಎನರ್ಜಿ ಕೂಡ ಅಪ್ಲೈ ಮಾಡೋದು ಬೇಕಾಗಿಲ್ಲ. ಅದೇ ಸಿಲಿಕಾನ್ ಆಟಮ್ಸ ಒಳಗಡೆ ನ್ಯೂಕ್ಲಿಯಸ್ಗೆ ಅಟ್ರಾಕ್ಟ್ ಆಗಿರ್ತವೆ, ಯಾಕಂದ್ರೆ 4ರಷ್ಟಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತಾ. ಸೊ ಅದನ್ನು ನಾವು ಮೂವ್ ಮಾಡಬೇಕಾ ಎಲೆಕ್ಟ್ರಾನ್ಸ್ನ ಅಂದರೆ ಸ್ವಲ್ಪ ಎನರ್ಜಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದು ಒಂದು ಸಿಲಿಕಾನ್ ಆಟಮ್ ಕಾಪರ್ ಆಟಮ್ ಜೊತೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದು. ನೆಕ್ಸ್ಟ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್. ಸೊ ಸಿಲಿಕಾನ್ಸಲ್ಲಿ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಅಂತ ಯಾವ ರೀತಿ ಇರುತ್ತೆ ನೋಡಿದ್ರೆ, ಆ್ಯನ್ ಇಂಟ್ರಿನ್ಸಿಕ್ ಆರ್ ಪ್ಯೂರ್ ಸಿಲಿಕಾನ್ ಕ್ರಿಸ್ಟಲ್ ಎಟ್ ರೂಮ್ ಟೆಂಪರೇಚರ್ ಹ್ಯಾಸ್ ಸಫಿಷಿಯಂಟ್ ಹೀಟ್ ಎನರ್ಜಿ ಫಾರ್ ಸಮ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಟು ಜಂಪ್ ದ ಗ್ಯಾಪ್ ಫ್ರಮ್ ದ ವ್ಯಾಲೆನ್ಸ್ ಬ್ಯಾಂಡ್ ಇನ್ ಟು ದ ಕಂಡಕ್ಷನ್ ಬ್ಯಾಂಡ್. ಸೊ ಇಲ್ಲೇನಾಗುತ್ತೆ ಅಂದರೆ ಸಿಲಿಕಾನ್, ಪ್ಯೂರ್ ಸಿಲಿಕಾನ್ನ ಅಥವಾ ಇಂಟ್ರಿನ್ಸಿಕ್ ಸಿಲಿಕಾನ್ನ ರೂಮ್ ಟೆಂಪ್ರೇಚರ್ಲಿ ಇಟ್ಟಾಗ ಏನಾಗುತ್ತಾ, ಆ ರೂಮ್ ಟೆಂಪ್ರೇಚರ್ ಹೀಟ್ ಇದ್ದರೆ ಸಾಕು, ಆ ಸಿಲಿಕಾನ್ ಏನಾಗುತ್ತಾ ಅದರಲ್ಲಿರುವಂಥ ವ್ಯಾಲೆನ್ಸ್ ಬ್ಯಾಂಡಲ್ಲಿರುವಂಥ ಎಲೆಕ್ಟ್ರಾನ್ಸ್ ಏನಾಗ್ತಾವೆ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗಿಬಿಡ್ತಾವೆ. ಅಷ್ಟು ಹೀಟ್ ಇದ್ರೂ ಸಾಕು ಸಿಲಿಕಾನ್ಗೆ. ಸೊ ಹಂಗೆ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆದಂಥ ಎಲೆಕ್ಟ್ರಾನ್ಸ್ಗೆ ನಾವು ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ಒಂದು ಎನರ್ಜಿ ಬ್ಯಾಂಡಲ್ಲಿ ತೋರಿಸಿದ್ರೆ, ಸೊ ಇಲ್ಲಿ ಏನು ಹೀಟ್ ಎನರ್ಜಿ ಅಪ್ಲೈ ಆಗ್ತದಲ್ಲ ಇದು ರೂಮ್ ಟೆಂಪ್ರೇಚರ್ ಇರೋದು, ರೂಮಲ್ಲಿರೋಂಥ ಹೀಟ್ ನಾರ್ಮಲ್ ರೂಮ್ ಟೆಂಪ್ರೇಚರ್ ಹೀಟ್ ಇದು. ಸೊ ಈ ಹೀಟ್ ಅಪ್ಲೈ ಆದ್ರೆ ಸಾಕು ಸಿಲಿಕಾನ್ ಏನಾಗುತ್ತಾ ವ್ಯಾಲೆನ್ಸ್ ಬ್ಯಾಂಡಲ್ಲಿರುವಂಥ ಎಲೆಕ್ಟ್ರಾನ್ಸು ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗಿಬಿಡುತ್ತೆ. ಸೊ ಇದನ್ನು ಈ ಥರ ಜಂಪ್ ಆದಾಗ ಏನಾಗುತ್ತಾ, ಫ್ರೀ ಎಲೆಕ್ಟ್ರಾನ್ಸ್ ಆರ್ ಆಲ್ಸೋ ಕಾಲ್ಡ್ ಎಸ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್. ಸೊ ಈ ಥರ ಜಂಪ್ ಆದಾಗ ಕಂಡಕ್ಷನ್ ಬ್ಯಾಂಡಲ್ಲಿ ಏನು ಬರ್ತಾವಲ್ಲ ಎಲೆಕ್ಟ್ರಾನ್ಸ್ ಜಂಪ್ ಆಗಿ, ಸೊ ಅಂಥ ಎಲೆಕ್ಟ್ರಾನ್ಸ್ಗೆ ನಾವು ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆ್ಯಂಡ್ ಈ ಫ್ರೀ ಎಲೆಕ್ಟ್ರಾನ್ಸ್ಗೆ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಅಂತಲೂ ಕರೀತಾರೆ, ಯಾಕಂದರೆ ಇಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗೋದೇ ಈ ಫ್ರೀ ಎಲೆಕ್ಟ್ರಾನ್ಸಿಂದ. ಸೊ ಅದರಿಂದಾಗಿ ಇವಕ್ಕೆ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಅಂತಲೂ ಕರೀತಾರೆ. ಸೊ ಎನರ್ಜಿ ಗ್ಯಾಪಲ್ಲಿ ನೋಡಿದ್ರೆ ಈ ಥರ ಇರುತ್ತೆ, ಆ್ಯಂಡ್ ಆಟಮ್ ಬಾಂಡಿಂಗಲ್ಲಿ ನೋಡಿದ್ರೆ ಈ ಥರ ಇರುತ್ತೆ. ಸೊ ಸಿಲಿಕಾನ್ ಆಟಮ್ಸ್ ಈ ಥರ ಬೌಂಡ್ ಆಗಿರ್ತವೆ ಒಂದಕ್ಕೊಂದು ಸುತ್ತಗಡೆ ಎಲ್ಲ ಕಡೆ, 2 ಸಿಲಿಕಾನ್ಸ್ ಅಷ್ಟೇ ಅಲ್ಲ, ಒಂದು ಸಿಲಿಕಾನ್ಗೆ 4 ಸಿಲಿಕಾನ್ಸ್ ಎಕ್ಸ್ಟ್ರಾ ಬೌಂಡ್ ಆಗಿರ್ತವೆ ಸುತ್ತ. ಸೊ ಹಂಗಿದ್ದಾಗ ಇಲ್ಲಿ ಏನಾಗುತ್ತೆ 2 ಸಿಲಿಕಾನ್ದು ಆಟಮ್ಸ್ ಕೂಡಿ ಒಂದು ಹೋಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಹೀಟ್ ಅಲ್ಲಿ ಅಪ್ಲೈ ಆದಾಗ ನಾರ್ಮಲ್ ರೂಮ್ ಟೆಂಪ್ರೇಚರ್ ಹೀಟ್ ಅಪ್ಲೈ ಆದಾಗ ಏನಾಗುತ್ತೆ ಆ ಎಲೆಕ್ಟ್ರಾನ್ ಆರ್ಬಿಟ್ ಬಿಟ್ಟು ಹೊರಗಡೆ ಬರುತ್ತೆ, ಅಂದರೆ ಕಂಡಕ್ಷನ್ ಬ್ಯಾಂಡ್ಗೆ ಬರುತ್ತೆ. ಸೊ ಅದನ್ನು ನಾವು ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೀವಿ ಅಥವಾ ಕಂಡಕ್ಷನ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಸೊ ಹಿಂಗೆ ಒಂದು ಎಲೆಕ್ಟ್ರಾನ್ ಹೊರಗಡೆ ಬಂದಾಗ ತನ್ನ ಆರ್ಬಿಟ್ನ ಬಿಟ್ಟು ಅಥವಾ ವ್ಯಾಲೆನ್ಸ್ ಬ್ಯಾಂಡ್ನ ಬಿಟ್ಟು ಹೊರಗಡೆ ಬಂದಾಗ ಏನಾಗುತ್ತಾ ಇಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಗುತ್ತಾ. ಸೊ ಅಂದರೆ ಎಂಟಿ ಸ್ಪೇಸ್ ಕ್ರಿಯೇಟ್ ಆಗುತ್ತಾ. ಸೊ ಆ ಎಂಟಿ ಸ್ಪೇಸ್ಗೆ ನಾವೇನಂತ ಕರಿತೀವಿ ಹೋಲ್ ಅಂತ ಕರಿತೀವಿ. ಅಥವಾ ವೇಕೆನ್ಸಿ ಆಫ್ ಎಲೆಕ್ಟ್ರಾನ್ ಇರುತ್ತೆ ಅಲ್ಲಿ, ಅಂದರೆ ಒಂದು ಎಲೆಕ್ಟ್ರಾನು ಹೋಗೋಕ್ಕೆ ಹೋಲ್ ಇರುತ್ತೆ ಅಥವಾ ಜಾಗ ಇರುತ್ತೆ, ಆ ಜಾಗಕ್ಕೆ ಅಥವಾ ಆ ಪ್ಲೇಸ್ಗೆ ನಾವು ಹೋಲ್ ಅಂತ ಕರಿತೀವಿ. ನೆಕ್ಸ್ಟ್ ಎಲೆಕ್ಟ್ರಾನ್ ಕರೆಂಟ್. ಸೊ ಎಲೆಕ್ಟ್ರಾನ್ ಕರೆಂಟ್ ಏನಂದರೆ ವೆನ್ ಎ ವೋಲ್ಟೇಜ್ ಇಸ್ ಅಪ್ಲೈಡ್ ಅಕ್ರಾಸ್ ಎ ಪೀಸ್ ಆಫ್ ಇಂಟ್ರಿನ್ಸಿಕ್ ಸಿಲಿಕಾನ್
as shown in figure, ಕೆಳಗಡೆ ಫಿಗರ್ ಇದು ನೋಡ್ಬೋದು. The thermally generated free electrons in the conduction band, which are free to move randomly in the crystal structure, are now easily attracted towards the positive end. So ಇಲ್ಲಿ ಒಂದು ಪಿಕ್ಚರಲ್ಲಿ ನೋಡ್ಬೋದು ನೀವು. ಈ ಪಿಕ್ಚರ್ ಒಂದು ಸಿಲಿಕಾನ್ ಮಟೀರಿಯಲ್ ಇದೆ. ಈ ಸಿಲಿಕಾನ್ ಮಟೀರಿಯಲ್ ಇಲ್ಲಿ ನೋಡ್ಬೋದು ನೀವು ಎಲ್ಲ ಎಕ್ಸ್ಟ್ರಾ ಫ್ರೀ ಎಲೆಕ್ಟ್ರಾನ್ಸ್ ಇದಾವಲ್ಲ, ಈ ಫ್ರೀ ಎಲೆಕ್ಟ್ರಾನ್ಸ್ ಏನಿದಾವೋ ಇವೆಲ್ಲ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇರೋವು. ಸೊ ಈ ಗ್ರೇ ಕಲರ್ ಏನು ಪಾರ್ಟ್ ಕಾಣುತ್ತಲ್ಲ ನಿಮ್ಗೆ, ಇದೆಲ್ಲ ಕಂಡಕ್ಷನ್ ಬ್ಯಾಂಡ್. ಆ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಬಂದಿರುವಂತ ಫ್ರೀ ಎಲೆಕ್ಟ್ರಾನ್ಸ್ ಇವು. ಸೊ ಹೆಂಗ್ ಬಂದು ಆ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಅಂದ್ರೆ, ಸೇಮ್ ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದವಲ್ಲ, ಹೀಟ್ ನಾರ್ಮಲ್ ರೂಮ್ ಟೆಂಪರೇಚರ್ ಹೀಟ್ ಇದ್ರೆ ಸಾಕು, ಅವು ತಮ್ಮ ಬಾಂಡ್ ಬಿಟ್ಟು ಕಂಡಕ್ಷನ್ ವ್ಯಾಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗಿ ಬರ್ತವೆ. ಸೊ ಅವು ಏನಾಗ್ತಿರ್ತಾವೆ ಅಂದ್ರೆ ಎಲ್ಲ ಕಂಡಕ್ಷನ್ ಬ್ಯಾಂಡ್ ಎಷ್ಟಿದೆನೋ ಆ ಮಟೀರಿಯಲ್ ಅಲ್ಲಿ ಅಲ್ಲಿ ತಿರುಗಾಡ್ತಾ ಇರ್ತವೆ. ಸೊ ಹಂಗೆ ತಿರುಗಾಡ್ತಿದ್ದಾಗ ಏನಾಗುತ್ತಾ, ನಾವು ಅದೇ ಒಂದು ಸಿಲಿಕಾನ್ ಪೀಸ್ಗೆ ಎನರ್ಜಿನ ಅಪ್ಲೈ ಮಾಡಿದ್ರೆ ಅಥವಾ ವೋಲ್ಟೇಜ್ನ ಅಪ್ಲೈ ಮಾಡಿದ್ರೆ, ಒಂದ್ ಕಡೆ ಪಾಸಿಟಿವ್ ಆ್ಯಂಡ್ ಇನ್ನೊಂದು ಕಡೆ ನೆಗೆಟಿವ್ ಅಪ್ಲೈ ಮಾಡಿದಾಗ ಏನಾಗುತ್ತಾ, ಈ ಪಾಸಿಟಿವ್ ಎನರ್ಜಿಗೆ ಈ ನೆಗೆಟಿವ್ ಚಾರ್ಜ್ ಇರೋಂಥ ಎಲೆಕ್ಟ್ರಾನ್ಸ್ ಎಲ್ಲ ಏನಾಗ್ತಾವ ಅಟ್ರಾಕ್ಟ್ ಆಗಿ ಪಾಸಿಟಿವ್ ಎನರ್ಜಿ ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವ. ಸೊ ಅಂದ್ರೆ ನೋಡ್ಬೋದು ಇಲ್ಲೆಲ್ಲ ರ್ಯಾಂಡಮ್ ಆಗಿ ತಿರುಗಾಡ್ತಿರ್ತಾವ. ಈ ಎಲೆಕ್ಟ್ರಾನ್ ಏನದಲ್ಲ, ಈ ಎನರ್ಜಿ ಈ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಫ್ರೀ ಆಗಿ ತಿರುಗಾಡ್ತಾ ಇರುತ್ತಾ, ಇದೇನದಲ್ಲ ಈ ಬಾಂಡ್ ಈ ಗ್ಯಾಪ್ ಅಲ್ಲಿ ತಿರುಗಾಡ್ತಾ ಇರ್ತಾ. ಹಿಂಗೆ ತಿರುಗಾಡ್ತಿರ್ಬೇಕಾದ್ರೆ ರ್ಯಾಂಡಮ್ ಆಗಿ ನಾವು ಒಂದ್ ಕಡೆ ಪಾಸಿಟಿವ್ ಎನರ್ಜಿ ಕೊಟ್ಟಾಗ ಏನಾಗುತ್ತೆ, ಆ ಪಾಸಿಟಿವ್ ಎನರ್ಜಿ ಕಡೆ ಎಲ್ಲ ಎಲೆಕ್ಟ್ರಾನ್ಸ್ ಅಟ್ರಾಕ್ಟ್ ಆಗಿ ಪಾಸಿಟಿವ್ ಕಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವ. ಸೊ ಈ ತರ ಏನು ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾವಲ್ಲ, ಇದಕ್ಕೆ ನಾವು ಎಲೆಕ್ಟ್ರಾನ್ ಕರೆಂಟ್ ಅಂತ ಕರಿತೀವಿ. ಸೊ ಈ ಮೂವ್ಮೆಂಟ್ ಏನಿರುತ್ತೋ ಮಟೀರಿಯಲ್ ಅಲ್ಲಿ ಪಾಸಿಟಿವ್ ಎನರ್ಜಿ ಕಡೆ ಎಲೆಕ್ಟ್ರಾನ್ಸ್ ಮೂವ್ ಆಗೋದು, ಸೊ ಈ ಮೂವ್ಮೆಂಟ್ಗೆ ನಾವು ಎಲೆಕ್ಟ್ರಾನ್ ಕರೆಂಟ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಕರೆಂಟ್ ಕೂಡ ಬರುತ್ತಾ, ಅದು ಹೋಲ್ ಕರೆಂಟ್. ಸೊ ಹೋಲ್ ಕರೆಂಟ್ ಏನು ಅಂತ ನೋಡೋದಾದ್ರೆ, ಸೊ ಎಲೆಕ್ಟ್ರಾನ್ ಕರೆಂಟ್ ಗೊತ್ತಾಯ್ತು, ನಾರ್ಮಲ್ ಎಲೆಕ್ಟ್ರಾನ್ಸ್ ಫ್ರೀ ಆಗಿ ತಿರುಗಾಡ್ತಿರ್ತಾವ, ಔಟ್ನ ಪಾಸಿಟಿವ್ ಇಂದ ನಾವು ಅಟ್ರಾಕ್ಟ್ ಮಾಡಿದಾಗ ಅದನ್ನ ಎಲೆಕ್ಟ್ರಾನ್ ಕರೆಂಟ್ ಅಂತ ಕರಿತೀವಿ. ಸೊ ಅನದರ್ ಟೈಪ್ ಆಫ್ ಕರೆಂಟ್ ಅಕರ್ಸ್ ಇನ್ ದ ವ್ಯಾಲೆನ್ಸ್ ಬ್ಯಾಂಡ್ ವೇರ್ ದ ಹೋಲ್ಸ್ ಕ್ರಿಯೇಟೆಡ್ ಬೈ ದ ಫ್ರೀ ಎಲೆಕ್ಟ್ರಾನ್ಸ್ ಎಕ್ಸಿಸ್ಟ್. ಸೊ ಹಿಂಗ ಈ ತರ ಎಲೆಕ್ಟ್ರಾನ್ಸ್ ಮೂವ್ ಆದಾಗ ಏನಾಗುತ್ತಾ, ಅಲ್ಲಿ ಹೋಲ್ಸ್ ಕ್ರಿಯೇಟ್ ಆಗ್ತಾವ. ಅದೇ ಸಿಲಿಕಾನ್ ಅಲ್ಲಿ ಹೋಲ್ಸ್ ಕ್ರಿಯೇಟ್ ಆಗ್ತಾವ, ಅಂದ್ರೆ ಎಂಟಿ ಸ್ಪೇಸ್ಗಳು ಕ್ರಿಯೇಟ್ ಆಗ್ತಾವ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ತರ ಎಂಟಿ ಸ್ಪೇಸ್ ಕ್ರಿಯೇಟ್ ಆಗುತ್ತಾ, ಅದು ಯಾವ ತರ ಎಂಟಿ ಸ್ಪೇಸ್ ಮೂವ್ ಆಗುತ್ತಂತ. ಸೊ ಎ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಕ್ಯಾನ್ ಮೂವ್ ಇನ್ ಟು ಎ ನಿಯರ್ ಬೈ ಹೋಲ್ ವಿತ್ ಲಿಟಲ್ ಚಾರ್ಜ್ ಇನ್ ಇಟ್ಸ್ ಎನರ್ಜಿ ಲೆವೆಲ್, ದಸ್ ಲೀವಿಂಗ್ ಅನದರ್ ಹೋಲ್ ವೇರ್ ಇಟ್ ಕೇಮ್ ಫ್ರಮ್. ಸೊ ಎಲೆಕ್ಟ್ರಾನ್ಸ್ ಯಾವ ತರ ಮೂವ್ ಆಗ್ತಾವ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಂದ್ರೆ, ಸೊ ಮೊದಲಿಗೆ ನೋಡ್ಬೋದು ನೀವು, ಇದು ಈ ಕಡೆ ಪಾಸಿಟಿವ್ ಎನರ್ಜಿ, ಇದು ಒಂದು ಸಿಲಿಕಾನ್ ಮೆಟೀರಿಯಲ್ ಅನ್ಕೊಡ್ರಿ, ಈ ಕಡೆ ನಾವು ಪಾಸಿಟಿವ್ ಎನರ್ಜಿ ಕೊಟ್ಟಿವಿ, ಈ ಕಡೆ ನೆಗೆಟಿವ್ ಎನರ್ಜಿ ಕೊಟ್ಟಿವಿ ಅನ್ಕೊಡ್ರಿ. ಸೊ ಪಾಸಿಟಿವ್ ಎನರ್ಜಿ ಕಡೆ ಏನಾಗುತ್ತಾ, ಮೊದಲ ಇರೋದು ಫ್ರೀ ಎಲೆಕ್ಟ್ರಾನ್ ಪಾಸಿಟಿವ್ಗೆ ಅಟ್ರಾಕ್ಟ್ ಆಗುತ್ತಾ, ಅವಾಗ ಇಲ್ಲಿ ಒಂದು ಹೋಲ್ ಉಳ್ಕೊಳ್ತು. ಈ ಹೋಲ್ ಏನಂದ್ರೆ ಇನ್ನೊಂದು ಎಲೆಕ್ಟ್ರಾನ್ ಅಲ್ಲಿ ಬರ್ಬೋದು, ನಾವು ನಮಗೆ ಅಲ್ಲಿ ಪ್ಲೇಸ್ ಮಾಡ್ಬೋದು. ಸೊ ಆ ತರ ಸ್ಪೇಸ್ ಉಳಿತು, ಎಂಟಿ ಸ್ಪೇಸ್. ಸೊ ಅವಾಗ ಏನಾಯ್ತು, ಇಲ್ಲಿ ಇರುವಂತ ಎಲೆಕ್ಟ್ರಾನ್ ಈ ಹೋಲ್ ಕಡೆ ಬಂತು. ಸೊ ಹಂಗಾಗಿ ಏನಾಯ್ತು, ಈಗ ಹೋಲ್ ಇಲ್ಲಿರೋ ಹೋಲು ಇಲ್ಲಿಗೆ ಬರುತ್ತಾ. ಸೊ ಈ ಗ್ರೇ ಕಲರ್ ಯಾರು ಏನ್ ತೋರಿಸುತ್ತಲ್ಲ, ಈ ಹೋಲ್ಸ್ ಮೂವ್ಮೆಂಟ್ ಆಗುತ್ತೆ ತೋರಿಸುತ್ತಾ. ಸೊ ಹಂಗಾದಾಗ ಏನಾಗ್ತಾ, ಇಲ್ಲಿ ಇರೋ ಹೋಲ್ ಇಲ್ಲಿಗೆ ಬಂತು, ಇಲ್ಲಿ ಎಲೆಕ್ಟ್ರಾನ್ ಬಂದು ಇಲ್ಲಿ ಎಂಟಿ ಸ್ಪೇಸ್ ಇತ್ತಲ್ಲ ಅದನ್ನ ತುಂಬ್ಕೊಂಡ್ಮೇಲೆ ಇಲ್ಲೇನು ಎಂಟಿ ಸ್ಪೇಸ್ ಇತ್ತಲ್ಲ ಇಲ್ಲಿಗೆ ಬಂತು, ಅಂದ್ರೆ ಈ ಹೋಲ್ ಇಲ್ಲಿಗೆ ಬಂತು. ನೆಕ್ಸ್ಟ್ ಇಲ್ಲಿ ಹೋಲ್ ಇದ್ದಾಗ ಏನಾಗುತ್ತಾ, ಇಲ್ಲಿ ಇರುವಂತ ಎಲೆಕ್ಟ್ರಾನ್ ಆ ಹೋಲಿಗೆ ಬಂದು ಪ್ಲೇಸ್ ಆಗುತ್ತಾ. ಅಂಡ್ ಈಗ ಇದು ಫಿಲ್ ಆಯ್ತು ಎಲೆಕ್ಟ್ರಾನ್, ಅವಾಗ ಏನಾಗುತ್ತಾ, ಈ ಹೋಲ್ ಬಂದು ಇಲ್ಲಿಗೆ ಬಂತು. ಸೊ ಈ ತರ ಏನಾಗುತ್ತಾ, ಹಿಂದಿನ ಎಲೆಕ್ಟ್ರಾನ್ಸ್ ಬಂದ ಹೋಲ್ನ ಫಿಲ್ ಮಾಡ್ಕೊಂತ ಹೋದಂಗೆಲ್ಲ ಹೋಲ್ ಹಿಂದಕ್ಕೆ ಅಥವಾ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತಾ. ಸೊ ಏನ್ ಎಲೆಕ್ಟ್ರಾನ್ ಕರೆಂಟ್ ಫ್ಲೋ ಆಗ್ತಿರ್ತಾವ, ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿರ್ತಾವಲ್ಲ, ಅದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ಹೋಲ್ ಮೂವ್ ಹಾಕೊಂತ ಹೋಗುತ್ತಾ. ಸೊ ಇದಕ್ಕೆ ನಾವು ಹೋಲ್ ಕರೆಂಟ್ ಅಂತ ಕರಿತೀವಿ. ಎಫೆಕ್ಟಿವ್ಲಿ ದ ಹೋಲ್ ವಾಸ್ ಮೂವ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇನ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ಯಾವ ತರ ಎಲೆಕ್ಟ್ರಾನ್ ನಮಗೆ ಈ ಪಿಕ್ಚರ್ ನೋಡಿದ್ರೆ ಲೆಫ್ಟ್ ಇಂದ ರೈಟ್ಗೆ ಮೂವ್ ಆಯ್ತು, ಅದಕ್ಕೆ ಅಪೋಸಿಟ್ ಆಗಿ ಹೋಲ್ ರೈಟ್ ಇಂದ ಲೆಫ್ಟ್ ಸೈಡ್ಗೆ ಮೂವ್ ಆಯ್ತು. ಸೊ ಇಂಥ ಹೋಲ್ ಮೂವ್ಮೆಂಟ್ಸ್ ಇರುತ್ತಲ್ಲ, ಇದಕ್ಕೆ ನಾವು ಹೋಲ್ ಕರೆಂಟ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ನಾವೇನೇನು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಲ್ಲ, ನಮ್ಗೇನು ಪಾಸಿಟಿವ್ ಎನರ್ಜಿ ಬರುತ್ತಲ್ಲ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ, ಆ ಎಲೆಕ್ಟ್ರಿಕ್ ಕರೆಂಟ್ ಇದೇ ಹೋಲ್ ಕರೆಂಟ್ ಆಗಿರುತ್ತಾ. ಸೊ ಎಲೆಕ್ಟ್ರಾನ್ ಕರೆಂಟು ಲೆಫ್ಟ್ ಇಂದ ರೈಟ್ಗೆ ಮೂವ್ ಆದರೆ, ಫಾರ್ ಎಕ್ಸಾಂಪಲ್ ಈ ಪಿಕ್ಚರ್ ಅಲ್ಲಿ ಹೋಲ್ ಕರೆಂಟ್ ಏನಾಗುತ್ತಾ, ರೈಟ್ ಇಂದ ಲೆಫ್ಟ್ಗೆ ಮೂವ್ ಆಗ್ತಿರುತ್ತ. ಅಂದ್ರೆ ನಾರ್ಮಲ್ ಆಗಿ ಕಂಡಕ್ಟರ್ ಅಲ್ಲಿ ಯಾವ ತರ ಕರೆಂಟ್ ಫ್ಲೋ ಆಗುತ್ತೆ ನೋಡಿದಾಗ, ಕಂಡಕ್ಟರ್ ಅಲ್ಲಿ ನೆಗೆಟಿವ್ ಇಂದ ಪಾಸಿಟಿವ್ಗೆ ಎಲೆಕ್ಟ್ರಾನ್ ಕರೆಂಟ್ ಬರ್ತಾ ಇದ್ರೆ, ಪಾಸಿಟಿವ್ ಇಂದ ನೆಗೆಟಿವ್ಗೆ ಪಾಸಿಟಿವ್ ಕರೆಂಟ್ ಅಥವಾ ಹೋಲ್ ಕರೆಂಟ್ ಅಥವಾ ನಾರ್ಮಲ್ ಪಾಸಿಟಿವ್ ಕರೆಂಟ್ ಮೂವ್ ಆಗ್ತಾ ಇರುತ್ತ ಪಾಸಿಟಿವ್ ಇಂದ ನೆಗೆಟಿವ್ಗೆ. ಸೊ ಇದು ಹೋಲ್ ಕರೆಂಟ್. ಸೊ ಇದಿಷ್ಟು ಒಂದು ಇಂಟ್ರೊಡಕ್ಷನ್ ಸೆಮಿ ಕಂಡಕ್ಟರ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ, ಈ ಥರ ಇರುವಂಥ ಒಂದು ಸಿಲಿಕಾನ್ ಮೆಟೀರಿಯಲ್ ಅಥವಾ ಒಂದು ಸೆಮಿ ಕಂಡಕ್ಟರ್ ಮೆಟೀರಿಯಲ್ನ
ಯಾವ ರೀತಿ ಡಯೋಡ್ ಮಾಡೋಕ್ಕೆ ಎಲ್ಲ ಡಯೋಡ್ ಮತ್ತು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರಂತ ನೋಡೋಣ. ಸೊ ಅದನ್ನು ತಿಳ್ಕೊಬೇಕಾದ್ರೆ ಬೇರೆ ಬೇರೆ ಪ್ರೊಸೀಜರ್ ಇರುತ್ತೆ. ಸೆಮಿ ಕಂಡಕ್ಟರ್ಸ್ನ ಕಂಡಕ್ಟರಾಗಿ ಯಾವ ಥರ ಬಳಸ್ಕೋಬೇಕು, ಇನ್ಸುಲೇಟರಾಗಿ ಯಾವ ಥರ ಬಳಸ್ಕೋಬೇಕು, ಬೇರೆ ಬೇರೆ ಕಂಡೀಷನ್ಗಳೆಲ್ಲ ಅಂತ. ಸೊ ಅದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಬಸವ ಐ ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.